ಲವ್ ಮಾಡ್ತಾ ಇಲ್ಲ, ಕೇವಲ ನಾವು ಫ್ರೆಂಡ್ ಅಷ್ಟೇ, ಪ್ಯೂರ್ ಫ್ರೆಂಡ್ಶಿಪ್ ಎನ್ನುವಂತ ಒಂದು ಮಾತನ್ನ ರಕ್ಷಿತಾ ಅವರು ಕೂಡ ತಿಳಿಸ್ತಾರೆ. ನಿನ್ನೆ ಒಂದು ಪ್ರಮೋಷನ್ಗೆ ಹೋಗಿರ್ತಾರೆ, ಸೀರೆ ಪ್ರಮೋಷನ್ಗೆ. ಸೊ ಅಲ್ಲಿ ಎಲ್ರು ಕೂಡ ಗಿಲ್ಲಿ ಬಗ್ಗೆನೇ ಕೇಳೋದು, ಗಿಲ್ಲಿ ಸಿಕ್ಕಿದ್ರ, ಗಿಲ್ಲಿ ಕಾಲ್ ಮಾಡಿದ್ರ, ಗಿಲ್ಲಿ ಏನಾದ್ರು ಗಿಫ್ಟ್ ಕೊಟ್ರ, ಹಾಗೆ ಹೇಗೆ ಅಂತ. ಜೊತೆಗೆ ಗಿಲ್ಲಿ ಅವರ ಹೊಸ ಸಿನಿಮಾ ಪಳಾರ್ ಸಿನಿಮಾಗೆ ವಿಶಸ್ ಗಳನ್ನು ಕೂಡ ತಿಳಿಸಿದ್ದಾರೆ ರಕ್ಷಿತಾ ಅವರು. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವರೊಟ್ಟಿಗೆ ಗಿಲ್ಲಿ ಕ್ಲೋಸ್ ಆಗಿದ್ರು. ಅದ್ ಬಿಟ್ರೆ ರಕ್ಷಿತಾ ಅವರ ಜೊತೆ ಕಿತ್ತಾಡೋದು, ತರಲೆ ಮಾಡೋದು ಎಲ್ಲವೂ ಕೂಡ ಮಾಡ್ತಾ ಇದ್ರು. ಸೊ ತುಂಬಾನೇ ಇಷ್ಟವಾದಂತ ಜೋಡಿ ಅನ್ಬೋದು. ಕಾಂಬಿನೇಷನ್ ಸಹ ಚೆನ್ನಾಗಿ ವರ್ಕ್ ಆಗಿತ್ತು. ಒಂದ್ ಕಡೆ ಗಿಲ್ಲಿ ಮತ್ತೆ ಕಾವ್ಯ ಕಾಂಬಿನೇಷನ್ ವರ್ಕ್ ಆದ್ರೆ, ಇನ್ನೊಂದ್ ಕಡೆ ಗಿಲ್ಲಿ ಮತ್ತೆ ರಕ್ಷಿತಾ ಕಾಂಬಿನೇಷನ್ ಸಹ ವರ್ಕ್ ಆಯ್ತು. ಜೊತೆಗೆ ರಕ್ಷಿತಾ ಅವರು ಕೂಡ 2ನೇ ಸ್ಥಾನವನ್ನ ಪಡ್ಕೋತಾರೆ. ನಿಜವಾಗ್ಲೂ ಕೂಡ ಸೂಪರ್, ಒಳ್ಳೆ ಆಟ ಆಡಿದ್ರು, ಒಳ್ಳೆ ಮನೋರಂಜನೆಯನ್ನು ಸಹ ಕೊಟ್ರು. ಈಗ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಈಗ ಸದ್ಯಕ್ಕೆ ಕ್ವಾಟ್ಲೆ ಕಿಚನ್ ಅಲ್ಲಿ ನೀವು ರಕ್ಷಿತಾ ಅವರನ್ನು ನೋಡಿರ್ತೀರಾ, ಅಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವ್ರು ಮುಂಚೆನೂ ಕೂಡ ಕುಕಿಂಗ್ ವ್ಲಾಗ್ಸ್ ಎಲ್ಲ ಮಾಡೋರು, ಅದರಲ್ಲಿ ಮಂಗಳೂರು ಸ್ಟೈಲ್ ಅಲ್ಲಿ ಮೀನು ವಿಚಾರ ಆಗಿರ್ಬೋದು, ಮೀನು ಅದೆಲ್ಲವೂ ಕೂಡ ಮಾಡ್ತಿದ್ರಲ್ಲ. ಸೊ ತುಂಬಾನೇ ಪ್ರಖ್ಯಾತಿಯನ್ನು ಪಡ್ಕೊಂಡು ಬಿಗ್ ಬಾಸ್ ಗೆ ಬಂದ್ರು. ಅಲ್ಲೂ ಕೂಡ ಫೇಮ್ ನೇಮ್ ಎಲ್ಲವನ್ನು ಕೂಡ ಮಾಡಿ ಗಿಲ್ಲಿ ಜೊತೆಗೆ ಕೂಡ ತುಂಬಾನೇ ಸಖತ್ತಾಗಿ ಮಿಂಚಿದ್ರು. ಈಗ ಸದ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಸಹ ಹೋಗ್ತಾರೆ. ಗಿಲ್ಲಿನ ಲವ್ ಮಾಡ್ತಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಮುಂಚೆಯಿಂದ ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು. ಈ ಕಡೆ ಕಾವ್ಯನ ಕಂಡ್ರೆ ಗಿಲ್ಲಿ ತುಂಬಾನೇ ಇಷ್ಟ ಪಡ್ತಾರೆ, ಇನ್ನೊಂದು ಕಡೆ ರಕ್ಷಿತಾ ಅವ್ರಿಗೆ ಗಿಲ್ಲಿ ಕಂಡ್ರೆ ತುಂಬಾನೇ ಇಷ್ಟ. ಸೊ ಈ ರೀತಿ ಅಂತ ಹೇಳ್ತಾ ಇದ್ರು. ಬಟ್ ಈಗ ರಕ್ಷಿತಾ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ, ನನಗೆ ಗಿಲ್ಲಿ ಅಂದ್ರೆ ಕೇವಲ ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ, ಅದ್ ಬಿಟ್ರೆ ನಾವೇನು ಕೂಡ ಆತರ ಏನು ಇಲ್ಲ ಅನ್ನುವಂತ ಒಂದು ಮಾತನ್ನ ತಿಳಿಸಿದ್ದಾರೆ. ಜನರಿಗಂತೂ ಗಿಲ್ಲಿಯ ಸಿನಿಮಾವನ್ನ ನೋಡಕ್ಕೆ ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಇತ್ತೀಚೆಗಷ್ಟೇ ಕ್ವಾಟ್ಲೆ ಕಿಚನ್ ನಲ್ಲಿ ರಕ್ಷಿತಾ ಅವರೊಟ್ಟಿಗೆ ಗಿಲ್ಲಿ ಅವರು ಕೂಡ ಕಾಣಿಸ್ಕೊಂಡಿದ್ರು. ಒಂದು ಫೋಟೋ ಕೂಡ ಬಹಳಷ್ಟು ವೈರಲ್ ಆಗಿತ್ತು. ಬಟ್ ಅದು ಎಪಿಸೋಡ್ ಯಾವಾಗ ಬರುತ್ತೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾದ್ರೂ ಗೊತ್ತಿದೆ ಎಪಿಸೋಡ್ ಯಾವಾಗ ಬರುತ್ತೆ ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಗಿಲ್ಲಿ ಅವರ ಸಿನಿಮಾ ನೀವು ಕೂಡ ನೋಡಕ್ಕೆ ಕಾಯ್ತಾ ಇದ್ದೀರಾ. ಪಳಾರ್ ಸಿನಿಮಾದಲ್ಲಿ ಪಳಾರ್ ಗಿಲ್ಲಿ ಅವರು ಸೂಪರ್ ಆಗಿ ನಟಿಸೋದು ಗ್ಯಾರಂಟಿ ಅಂತ